ನಮಸ್ಕಾರ ವೀಕ್ಷಕರೇ. ಸೊ ನಾಗರಾಜ್ ಅವ್ರ ಕಡೆಯಿಂದ ಮತ್ತೊಬ್ರು ರಿಸಲ್ಟ್ ಪಡೆದವ್ರು ಮಾತಾಡ್ಸೋಣ. ನಮಸ್ಕಾರ ಸರ್. ನಮಸ್ಕಾರ ಸರ್. ಆರಾಮಿದ್ದೀರಾ? ಆರಾಮಿದ್ದೀನಿ ಸರ್. ಸೊ ಏನು ಒಳ್ಳೇದಾಯ್ತು, ಏನು ತೊಂದರೆ ಇತ್ತು? ನಾಗರಾಜ್ ಅವ್ರ ಹತ್ರ ಹೋದ್ಮೇಲೆ ಏನೆಲ್ಲ ಚೇಂಜಸ್ ಆಗಿದೆ ತಿಳಿಸಿ. ಚೇಂಜಸ್ ಅಂದ್ರೆ ನಿಮ್ದು ಸಂದೇಶ್ ಮೀಡಿಯಾ ಇಂದ ನೋಡಿದೆ ಇದನ್ನ. ಸ್ವದೇಶ್ ಮೀಡಿಯಾ. ಸ್ವದೇಶ್ ಮೀಡಿಯಾ ಇಂದ ನೋಡಿ ಎಲ್ಲ ಹೋಗಿ ನಾಗರಾಜ್ ಸ್ವಾಮಿ ಅವ್ರನ್ನ ಭೇಟಿಯಾಗಿ ನಂದು ತುಂಬಾ ಸಮಸ್ಯೆ ಇತ್ತು ಸ್ವಾಮಿ. ಒಂದು 3-4 ವರ್ಷದಿಂದ ಇತ್ತು ಇದು. ಓಕೆ. ಇತ್ತು. ಅದು ಏನಾಯ್ತು ಅಂದ್ರೆ ಬರೀ ಎದೆ ಉರಿ ಮತ್ತೆ ತುಂಬಾ ಬ್ಲಾಕ್ ಮ್ಯಾಜಿಕ್ ತರ ಎಲ್ಲ ಇದಾಗಿತ್ತದು. ಆಮೇಲೆ ಸಾರ್ ಸ್ವಾಮಿಯವರು ಒಂದು 3 ಟೈಮ್ ಬಂದು ಹೋಗಿ ಅಂತ ಅಂದಿದ್ರು. 3 ಟೈಮ್ ಹೋದೆ. ಆಮೇಲೆ ಒಂದು ಊರಿಗೆ ಹೋಗಿದ್ದ, ಇದಕ್ಕೆ ಕೋಲಾರ್ಗೆ, ದೇವಸ್ಥಾನದ ಹತ್ರ. ಅಲ್ಲೂ ಹೋಗಿ ತಡೆ ಎಲ್ಲ ಒಡ್ಸ್ಕೊಂಡ್ ಬಂದೆ. ಎಲ್ಲ ಹಂತವಾಗಿ ಎಲ್ಲ ಕ್ಲಿಯರ್ ಮಾಡಿ ಎಲ್ಲ ಇದ್ ಮಾಡ್ಕೊಟ್ಟಿದ್ದಾರೆ. ತಡೆ ಹೊಡ್ಸ್ಕೊಂಡ್ ಬಂದ್ಮೇಲೆ ಇವಾಗ ಸ್ವಲ್ಪ ಒಂದ್ರಲ್ಲಿ 95% ಎಲ್ಲ ಕ್ಲಿಯರ್ ಆಗೋಗಿದೆ ಸಂಪೂರ್ಣ ಆಗಿ. ಇನ್ನೊಂದು 5% ಇದೆ ಸ್ವಲ್ಪ. ಓಕೆ ಓಕೆ. ಎಲ್ಲ ಕ್ಲಿಯರ್ ಆಗಿದೆ ಸರ್. ಏನ್ ತೊಂದ್ರೆ ಅಂತ ಹೇಳ್ಬೋದಾ? ಏನಾಗ್ತಿತ್ತು ಅಂದ್ರೆ ಎದೆ ಉರಿ ಮತ್ತೆ ಯಾರೋ ಒಂದು ನನ್ಗೆ ತುಂಬಾ ಪ್ರಾಬ್ಲಮ್ ಕೊಟ್ಟಂಗೆ. ಸರಿಯಾಗಿ ಮಲಗಕ್ಕೆ ಬಿಡ್ತಾ ಇರ್ಲಿಲ್ಲ ನೈಟ್ ಎಲ್ಲ. ಆಮೇಲೆ ಊಟ ಮಾಡಕ್ ಆಗ್ತಾ ಇರ್ಲಿಲ್ಲ. ಒಂಥರ ಹಿಂಸೆ. ಆಮೇಲೆ ಪ್ರಾಬ್ಲಮ್ ನೆಗೆಟಿವ್ ಕೆಟ್ಟದೆಲ್ಲ ಒಂಥರ ಮನ್ಸಿಗೆ ಕೊಡೋದು. ತುಂಬಾ ಇದಿತ್ತು. ಏನ್ ಅವ್ರ ಹತ್ರ ಹೋಗಿಲ್ಲ ಅಂದಿದ್ರೆ ನಂದು ಪ್ರಾಬ್ಲಮ್ ಇನ್ನ ಜಾಸ್ತಿ ಆಗ್ಬಿಟ್ಟಿರೋದು ನನ್ಗೆ. ತೊಂದರೆ ಆಗೋದು. ತುಂಬಾ ತುಂಬಾ ತುಂಬಾ. ಎಷ್ಟು ವರ್ಷದಿಂದ ಇದು ಸಮಸ್ಯೆ? ಸಮಸ್ಯೆ ಇದು ಒಂದು 2-3 ವರ್ಷದಿಂದ ಇತ್ತು ಇದು. ಎಲ್ಲಾದ್ರೂ ತೋರಿಸಿದ್ರಾ? ಎಲ್ಲೂ ತೋರ್ಸಿದ್ರು, ಎಲ್ಲೂ ಆಗ್ಲಿಲ್ಲ, ಎಲ್ಲೂ ಇದಾಗ್ಲಿರ್ಲಿಲ್ಲ. ಆಮೇಲೆ ಇಲ್ಲಿ ಬಂದ್ಮೇಲೆ ಎಲ್ಲ ಒಂದ್ಸಲ ಕ್ಲಿಯರ್ ಮಾಡ್ಕೊಟ್ರು. ಸೂಪರ್. ಎಷ್ಟು ಸರಿ ಹೋಗಿದ್ರಿ? ಒಂದೇ ಸರಿ ಹೋಗಿದ್ದ ಅಲ್ಲಿ? ಇಲ್ಲ, ಇವ್ನ ಸ್ವಾಮಿಯವ್ರ ಹತ್ರನ? ಇಲ್ಲ ಅವರು ಒಂದೇ ಸತಿ ಆಗಲ್ಲ ಅಂತ ಹೇಳಿದ್ರು. ಒಂದೆರಡು ಸತಿ ಹೋಗಿದ್ದೆ. ಆಮೇಲೆ ಇನ್ನ ಲಾಸ್ಟ್ ಸತಿ ಅಲ್ಲಿಗೆ ಹೋಗಿದ್ದೆ, ಕೋಲಾರ್ಗೆ ಹೋಗಿದ್ದೆ. ನರಸಾಪುರ ಅಂತ ಹೇಳಿ ದೇವಸ್ಥಾನ ಇದ್ದಲ್ಲಿ. ಅಲ್ಲೇ ಹೋಗಿ ತಡೆ ಹೊಡ್ಸಿದ್ರು. ತಡೆ ಹೊಡ್ಸಿ ಎಲ್ಲ ಇದ್ ಮಾಡಿದ್ಮೇಲೆ ಅಲ್ಲೇ ಎಲ್ಲ ಕ್ಲಿಯರ್ ಆಯ್ತು ಅದು. ಸೂಪರ್ ಸೂಪರ್. ಕ್ಲಿಯರ್ ಆಯ್ತು. ಈಗ ಆರೋಗ್ಯವಾಗಿದ್ದೀರಾ? ಏನು ತೊಂದರೆ ಇಲ್ಲ? ಈಗ ಆರೋಗ್ಯವಾಗಿದ್ದೀನಿ. ಯಾವ್ದೇನ್ ತೊಂದ್ರೆ ಇಲ್ಲ. ಆರೋಗ್ಯವಾಗಿದ್ದೀನಿ. ಈಗ ಏನ್ ತೊಂದ್ರೆ ಇಲ್ಲ ಯಾವ್ದೇನು. ಸೊ ನಾಗರಾಜ್ ಅವ್ರ ಹತ್ರ ಅಲ್ಲಿ ಹೋಗಿ ಬಂದ್ಮೇಲೆ ಅಂದ್ರೆ ಬೇರೆಯವ್ರಿಗೂ ಕೂಡ ಅಲ್ಲಿ ಈ ತರ ತೊಂದರೆಯಲ್ಲಿ ಇರೋರು ಅಲ್ಲಿ ಹೋದ್ರೆ ಒಳ್ಳೇದಾಗುತ್ತೆ ಅಂತ ಹೇಳ್ತೀರಾ? ಒಳ್ಳೇದಾಗುತ್ತೆ. 100% ಒಳ್ಳೇದಾಗುತ್ತೆ. ಮಾಡ್ಕೊಡ್ತಾರೆ. ಅದೆಲ್ಲ ಏನಿದಿಲ್ಲ. ನಂದು ಹಂಗೆ ಇತ್ತು. ನಾನು ಅದು ನಿಮ್ದು ನೋಡಿದ ತಕ್ಷಣನೇ ಅದೇನೋ ಅಲ್ಲೇ ಹೊರಟ್ಬಿಟ್ಟೆ ನಾನು ಅವತ್ತೇನೆ, ಮಾರನೇ ದಿನನೇ. ಹಿಂಗೆ ಅಂತ ಹೇಳಿದ್ಕೆ ಎಲ್ಲ ಇದ್ ಮಾಡಿ ರೆಡಿ ಮಾಡ್ಕೊಟ್ರು. ಅವ್ರು ಇದ್ ಮಾಡ್ಲಿಲ್ಲ, ಲೇಟ್ ಮಾಡ್ಲಿಲ್ಲ. ಎಲ್ಲ ರೆಡಿ ಮಾಡ್ಕೊಟ್ಟು ಚೆನ್ನಾಗಿ ಇದ್ ಮಾಡಿದ್ರು ಅದು. ಸೊ ನೀವು ಅವ್ರ ಮೇಲೆ ಭರವಸೆ ಇಟ್ಕೊಂಡು ಹೋದ್ರೆ ಕೆಲಸ ಆಗುತ್ತೆ ಅಂತ ಹೇಳ್ಬೋದು ನೀವು? ಹೌದು. ಭರವಸೆ ಅಂದ್ರೆ ನಂಬಿಕೆ ಭರವಸೆ ಒಂದು ಇದ್ರ ಮೇಲೆ ಇದ್ರೆ ಅದ್ರದ್ದು ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಕ್ಲಿಯರ್ ಆಗುತ್ತದು. ಸೂಪರ್. ಕ್ಲಿಯರ್ ಆಗುತ್ತೆ. ಓಕೆ, ಒಳ್ಳೇದಾಗ್ಲಿ. ನಿಮ್ಗೆ ಒಳ್ಳೇದಾಗೈತೆ. ಮತ್ತೆ ಯಾರಿಗಾದ್ರೂ ನಿಮ್ ತರ ತೊಂದರೆಯಲ್ಲಿ ಇರೋರಿಗೆ ಅಲ್ಲಿ ಹೋದ್ಮೇಲೆ ಅವ್ರಿಗೂ ಎಲ್ಲರಿಗೂ ಒಳ್ಳೇದಾಗ್ಲಿ. ನಿಮ್ ಮಾತು ಕೇಳಿ ಅದು ಧೈರ್ಯ ಬರುತ್ತೆ. ಇಲ್ಲಿ ಹೋದ್ರೆ ನಂದು ಕೆಲಸ ಆಗುತ್ತೆ ಅಂತ. ಇಲ್ಲ 100% ಆಗುತ್ತೆ ಸರ್. ಓಕೆ. ಆಗುತ್ತೆ. ನನಗೆ ಇವಾಗ ಕ್ಲಿಯರ್ ಆಗಿರೋದ್ರಿಂದ ಇಷ್ಟು ಅವರು ನೆಕ್ಸ್ಟ್ ಇನ್ನೊಂದ್ ಟೈಮ್ ಬಂದಾಗ ಈಗ ಪರವಾಗಿಲ್ಲ ಅಂತ ಅವರೇ ಮುಖ ನೋಡಿ ಹೇಳೋರು. ಅಷ್ಟು ಇದಿತ್ತು ನೋಡಿ. ಈಗ ಪರವಾಗಿಲ್ಲಪ್ಪ ನಿನ್ಗೆ, ಈಗ ಪರವಾಗಿಲ್ಲ ಅಂತ ಹೇಳಿ ಅವರು ಅದು ಏನೇನ್ ಬೇಕೋ ಅವ್ರಿಗೆ ಗೊತ್ತಾಗ್ತಾ ಇತ್ತೆ, ನಾವು ಗೊತ್ತಿಲ್ಲ. ರೆಡಿ ಮಾಡ್ತಾ ಇದ್ರು. ಕ್ಲಿಯರ್ ಮಾಡ್ಕೊಟ್ರು. ಸೂಪರ್. ಒಳ್ಳೇದಾಗ್ಲಿ ಸರ್. ಸರಿ. ಏನ್ ತೊಂದ್ರೆ? ಇವರು ನೈಟ್ ಅಲ್ಲಿ ಅಣ್ಣ ತಮ್ಮಂದ್ರದ್ದು ಗಲಾಟೆ ಇದು. ಇವ್ರಿಗೆ ಮಿಸ್ಸಸ್ ಎಲ್ಲ ಬೇರೆ ಏನೋ ಇದ್ರಲ್ಲಿ ಇದಾರ, ಬೇಡ. ಇವರ ಸ್ವಂತ ತಮ್ಮನೇ ಜಮೀನು ಭಾಗ ಕೊಡಕ್ಕೆ ಮೇಲೆ ಪ್ರಯೋಗ ಮಾಡ್ತಾರೆ. ಅಪ್ಪನ ಮೇಲೆ ಪ್ರಯೋಗ ಮಾಡ್ತಾರೆ. ಭಾಗ ಕೊಡಬಾರ್ದು ಏನೋ ಪ್ರಯೋಗ ಮಾಡಿ ಬಿಟ್ಬಿಟ್ಟಿದ್ದಾರೆ. ಊಟ ಸೇರ್ತಾ ಇಲ್ಲ. ಎದೆ ಹತ್ರನೇ ಲಾಕ್ ಆಗ್ಬಿಡೋದು. ನಮ್ದು ವಿಡಿಯೋ ನಾನು ನೋಡ್ತಾ ಇದ್ರೆ ವಿಡಿಯೋ ನೋಡ್ಸೋ ಕೊಡ್ತಾ ಇಲ್ಲ ಅಂತ, ನೋಡಕ್ಕೆ ಬಿಡ್ತಾ ಇಲ್ಲ ಅಂತ. ಇಲ್ಲ ಅದು ಅಪ್ಪನ್ ಬೇಕು ಅಂತ ನೋಡ್ತಾ ಇದ್ರೆ ಅದು ಉರಿ ಆಗೋದು, ಇನ್ನೊಂದಾಗೋದು ಏನೂ ಇರ್ತಾ ಇಲ್ಲ. ಹೌದಾ? ಅದ ಅಪ್ಪನ ಹೇಳಿಲ್ಲ. ವಿಡಿಯೋ ನೋಡ್ತಾನೆ ಅಪ್ಪನ್ಕ ಇಲ್ಲ ಅದು ಜಾಸ್ತಿ ಆಗೋದು, ಇಲ್ಲ ಅದು ಫುಲ್ ಕಮ್ಮಿ ಆಗೋದು, ಇಲ್ಲ ನೋಡಕ್ ವಿಡಿಯೋ ಕೊಡ್ತಾ ಇಲ್ಲ. ಇಲ್ಲ ನಮ್ಮ ಜಾಗಕ್ಕೆ ಏನೋ ಬರ್ಬೇಕಂದ್ರೆ ಒಂದು ಚೂರು ಏನು ನೋವು ಆಗ್ಲಿ ಇನ್ನೊಂದಾಗ್ಲಿ ಬಾಧೆ ಆಗ್ಲಿ ಒಂದು ಚೂರು ಇರಲ್ಲ.
ಹಾ ಮತ್ತೆ ಅಲ್ಲಿ ಬರಬೇಕಾಗಿರೋ ಟೈಮ್ನಲ್ಲಿ ಇದು ಮೈಯಲ್ಲಿ ಇಲ್ಲ ಇರಲ್ಲ. ಓ ಏನೋ ನಾ ಸರೋಗಿದ್ದೆ ಅಂತ ಹೇಳ್ಬಿಟ್ಟು ಆಯ್ಪನ ಅರ್ಧ ದಾರಿಗೆ ಬಂದು ಎಷ್ಟೋ ತರ ವಾಪಸ್ ಹೋಗಿದ್ದಾನೆ ಬರ್ಬೇಕು ಅಂತ. ಏನಿಲ್ಲ ಬಿಡು ಅಂತ ತಿರ್ಗಾ ಮನೆಗೆ ಹೋದ್ರೆ ಹಂಗೆ ಇರ್ತೈತೆ. ಇಲ್ಲಿ ಬಂದ್ರೆ ಗೊತ್ತಾಗ್ಬಿಡ್ತೈತೆ ಅಂತ. ಮೇಯ್ನ್ ಅಯ್ಯಪ್ಪನಿಗೆ ಬೇಜಾರು ಮಾಡ್ಬಿಟ್ರೆ ಕೂದಿಲ್ಲ, ಯಾಕಂದ್ರೆ ಕೂದಿದ್ರೆ ಎತ್ತಿ ಅಲ್ಲಿ ಬಿಸಾಕ್ಬಿಡ್ತಾರೆ ಅವರು. ಕೂದಲಿಲ್ಲ ಅಲ್ಲಿ ಅಯ್ಯಪ್ಪನ ತುಂಬಾ ಕೆಮ್ಮು ಜಾಸ್ತಿ ಬರೋದು. ಇಲ್ಲ ಅಕ್ಕಪಕ್ಕದವರೆಲ್ಲ ಏನಾಯ್ತು ಅಂತ ನೋಡ್ತಾನೆ ಇರ್ತಾರೆ. ಅದಕ್ಕೆ ಇಲ್ಲಿ ಬೇಡ ಟೈಮ್ ದೇವಸ್ಥಾನ ಹತ್ರ ಬಂದು ಅವ್ರು ಕಟ್ಟೊಡಿದ್ದು ನಮ್ಮ ವಿಡಿಯೋ ಐತೆ. ಅಲ್ಲಿ ಬಂದ್ರು, ಅಲ್ಲಿ ಬಂದು ತಡೆ ಹೊಡೆದ ತಕ್ಷಣ ಅಯ್ಯಪ್ಪನಿಗಿನ ಸಮಯ ತರೋಯ್ತಮ್ಮ ಇವಾಗ ಕ್ಲಿಯರ್. ಇವಾಗ ನಮ್ಗೊಂದು ಐಡಿಯಾ ಕೊಡ್ತಾ ಇದಾರೆ, ಒಂದು ಟ್ರಸ್ಟ್ ಮಾಡ್ಬಿಡೋಣ ಸಮಯ ದೇವಸ್ಥಾನ ಅದು ಒಳ್ಳೇದು. ಟ್ರಸ್ಟ್ ಮಾಡ್ತೀನಿ, ನಾನು ಏನೇನು ಬೇಕೋ ಪೇಪರ್ ಎಲ್ಲ ನಾನೇ ರೆಡಿ ಮಾಡ್ತೀನಿ, ನೀವೆಲ್ಲ ದುಡ್ಡು ಖರ್ಚೇನು ಕೊಡ್ಬಿಟ್ರಿ. ನೀವು ಅದು ಆಧಾರ್ ಕಾರ್ಡು ಪಾನ್ ಕಾರ್ಡು ಜೆರಾಕ್ಸ್ ಮಾತ್ರ ಕಳಿಸ್ರಿ, ನಾನೊಂದು ಟ್ರಸ್ಟ್ ಅಪ್ಪನ ಹೆಸರಾಗ ಒಂದು ಟ್ರಸ್ಟ್ ನಾನು ಮಾಡ್ತೀನಿ, ಒಳ್ಳೇದಾಗ್ಲಿ. ಯಾಕಂದ್ರೆ ಕೆಲಸ ನಡೀತೈತೆ, ಯಾರನ್ನ ನೋಡಿ ₹1 2 ಹಾಕ್ತಾರೆ, ಗ್ಯಾರಂಟಿ ಹಾಕ್ತಾರೆ. ಅವ್ರದ್ದು ಯಾವ್ದೋ ಒಂದು ಟ್ರಸ್ಟ್ ಇದೆ ಅಂತ ಯಾವ್ದೋ, ನೀವು ಇದು ಮಾಡಿಸಿ. ಯಾಕಂದ್ರೆ ಇಲ್ಲಿ ಕೆಲಸ ನಡೀತಾ ಇದೆ, ನಿಮ್ಗೆ ಯಾರನ್ನ ಒಬ್ರು ಸಹಾಯ ಮಾಡೇ ಮಾಡ್ತಾರೆ. ನಂದೇ ಒಂದು ಆಸೆ ಐತೆ, ಜನಗಳು ಮಕ್ಕಳು ತಂದೆ ತಾಯಿ ಇಲ್ದಿರೋ ಮಕ್ಕಳನ್ನ ಓದಿಸ್ಬೇಕು ಅಂತ, ಇಲ್ಲ ಬಡವ್ರ ಮಕ್ಕಳು ಓದಿಸ್ಬೇಕು. ನಂದು ಈ ದೇವಸ್ಥಾನ ಕೆಲಸ ಆದ್ಮೇಲೆ ನೆಕ್ಸ್ಟ್ ಇದೊಂದು ಮಾಡ್ಬೇಕು ಅಂತ ಭಾರಿ ಆಸೆ ಐತೆ ನಂದು. ಆಗ್ಲಿ ಅವೆಲ್ಲ ಅಂದ್ರೆ ದೈವಗಳು ಸಪೋರ್ಟ್ ಮಾಡಬೇಕು. ಸಪೋರ್ಟ್ ಯಾಕಂದ್ರೆ ನಮ್ಮ ಅಪ್ಪನ ಹತ್ರ ನಾನು ಕೇಳ್ಕೊಂತ ಇದ್ದೀನಿ. ಇವಾಗ ವಯಸ್ಸಾಗಿರೋರ್ನ ತಂದೆ ತಾಯಿನ ಅಲ್ಲಿ ಎತ್ಕೊಂಡೋಗಿ ಬಿಟ್ಬಿಡ್ತಾ ಇದ್ದಾರೆ. ಇವಾಗ ಒಂದು ಆಶ್ರಮ ಇದ್ರೆ ತಾನೇ ಇವ್ರಿಗೂ ಒಂದು ಬೇಡ ಹೇಳೋದು ಬೇಡ, ಬಿಡ ಒಂದು ಆಶ್ರಮಲ್ಲಿ ಎತ್ಕೊಂಡೋಗಿ ನಮ್ಮ ಅಪ್ಪನ ಬಿಡೋಣ, ನಮ್ಮ ಅಮ್ಮನ ಬಿಡೋಣ ಅನ್ನೋದು ಒಂದು ಹೆಂಡತಿ ಮಾತು ಗಂಡ ಮಾತು ಕೇಳ್ಕೊಂಡು ಬಿಟ್ಬಿಡ್ತಾರೆ. ಅಂಥವ್ರಿಗಿನ್ನ ಮಕ್ಕಳು ತಂದೆ ತಾಯಿ ಇರಲ್ಲ, ಇಲ್ಲ ಅನಾಥ ಮಕ್ಕಳು, ಕೆಲವರು ತಿನ್ನಕ್ಕೆ ಊಟ ಇಲ್ದ್ರೆ ಕಷ್ಟ ಇರ್ತೈತೆ. ಆ ಥರ ಮಕ್ಕಳನ್ನ ಓದ್ತಾನೆ ಬಿಡ್ರಿ. ಅವ್ರು ಓದಾಗ ಅವ್ರಿಗೇನೋ ಇನ್ನೂ 4 ಜನ ಓದಿಸ್ತಾರೆ. ಒಳ್ಳೇದು ಇದು. ನಂದು ಇದೊಂದು ಆಸೆ ಐತೆ. ಬಟ್ ಅಂದ್ರೆ ಇವಕ್ಕೆಲ್ಲ ತುಂಬಾನೇ ಸಹಾಯ ಬೇಕಾಗುತ್ತೆ. ಬೇಕು, ಜನ ಸಪೋರ್ಟು ಬೇಕು, ಯೋಚನೆ ಮಾಡಕ್ಕಾಗಲ್ಲ. ಯಾಕಂದ್ರೆ ಈ ತರದ ಯೋಚನೆಗಳು ಸಾವಿರಾರು ಜನಕ್ಕೆ ಬರ್ತದೆ, ಯಾರು ಮಾಡಕ್ಕಾಗಲ್ಲ. ಯಾಕಂದ್ರೆ ಆ ಶಕ್ತಿ ಇರಲ್ಲ. ಯೋಚನೆಗಳು ಮಾಡ್ತಾರೆ, ಒಳ್ಳೆ ಯೋಚನೆಗಳು ಇರ್ತವೆ, ಮಾಡೋದಕ್ಕೆ ಇದು ಮಾಡ್ಕೊಂಡು ಇದು ಮಾಡ್ತಾನ ಆಗುತ್ತೆ. ಅವ್ರಿಗೆ ಅಲ್ಲೇ ಓದ್ಕೊಂಡು ಒಂದು ಹಾಸ್ಟೆಲ್ ತರ ಮಾಡಿ ಅಲ್ಲೇ ಓದು ವಿದ್ಯೆ ಬುದ್ಧಿ ಎಲ್ಲ ಅದೇ ಅಲ್ಲೇ ದೇವಸ್ಥಾನ ಒಂದು ಥರನೇ ಮಾಡ್ತಾನ ಅಂತ ನಂದು ಒಂದೇ ಒಂದು ಆಸೆ. ಮಾಡ್ಕೊಡ್ತೀನಿ ಅಂತ ಹೇಳಿ ನೋಡ ಅಪ್ಪನ ಆಶೀರ್ವಾದ ಹೇಳ್ತಾವನೆ. ಇವತ್ತಿಲ್ಲ ನಾಳೆ ನನಗೆ ಅದು ನಡ್ಸ್ಕೊಡ್ತೇನೆ ಅನ್ನೋ ಒಂದು ಆಸೆ. ಫಸ್ಟ್ ದೇವಸ್ಥಾನ ಆಗ್ಲಿ ಫಸ್ಟ್ ದೇವಸ್ಥಾನ ಆಗೋವರೆಗೂ ಬೇರೆ ಏನು ತಲೆನಲ್ಲಿ ಏನು ಇದು ಮಾಡಕ್ ಆಗ್ತಿಲ್ಲ. ತಲೆಯಲ್ಲಿ ಬಂದಾಗ 2 ಫ್ಲಾಪ್ ಆಗ್ತವೆ, ಇಲ್ಲ ಡಿಸ್ಟರ್ಬ್ ಆಗ್ತವೆ. ಒಂದನ್ನು ಸರಿಯಾಗಿ ದಾರಿಯಲ್ಲಿ ಹೋಗಿ ಒಂದನ್ನು ಮುಗಿಸ್ಕೊಂಡು ಇವಾಗ ಮಕ್ಕಳದ್ದು ವಿದ್ಯೆ ಕೊಟ್ರೆ ಇನ್ನು ಅವರು ಈ ಮಕ್ಳಿಗೆ ಕೊಟ್ಟಿರ್ತಾರೆ, ಇನ್ನು ಅವ್ರವ್ರ ಮಕ್ಳು ಅವ್ರು ಬೆಳೆಸ್ಕೊಂಡು ಅವರೇ ಒಂದು ದೊಡ್ಡದು ಅವರೇ ಮಾಡ್ಕೊಳ್ಳಿ. ಒಳ್ಳೇದದು ಸಮಾಜಕ್ಕೆ, ಸಮಾಜಕ್ಕೆ ಒಂದು ಒಳ್ಳೇದಾಗ್ತೈತೆ ಅಂತ ನಂದು ಒಂದು ಆಸೆ. ಮಾಡಿ ಅದು ನಿಮ್ಗೆ ಅದಕ್ಕೆ ಇವರು ಪಾಪ ಇವರು ಟ್ರಸ್ಟ್ ಮಾಡಿ ಸಮಯ ಟ್ರಸ್ಟ್ ಮಾಡಿಸಿ ಎಲ್ಲ ಪಾಪ ರೆಡಿ ಮಾಡಿಕ್ಕವನೆ. ಏನಿತ್ತು ಇವ್ರಿಗೆ ಮೈಯಲ್ಲಿ? ಒಂದು ಪ್ರಯೋಗ ಮಾಡಿ ಆತ್ಮ ಇಲ್ಲ ಬೇತ ಆತ್ಮನ ಪ್ರಯೋಗ ಮಾಡಿಬಿಟ್ಟಿರೋದು. ಊಟ ಸೇರಬಾರ್ದು, ನಿದ್ದೆ ಬರಬಾರ್ದು. ಒಂದು ಟೈಮ್ ಗಾಡಿ ಓಡಿಸ್ತಾ ಇದ್ರೆ ಆ ಓಡಿಸಂಗೆ ಓಡಿಸೋದು ಗಾಡಿ ರೋಡೆಲ್ಲ. ಓಕೆ, ಆ ಓಡಿಸಂಗೆ ಓಡಿಸೋದು. ಇದು ತೆಗೆದಾದ್ಮೇಲೆ ಅಯ್ಯಪ್ಪನಿಗೆ ಯಾವುದೋ ಒಂದು ದೇವ್ರ ಸೂಚನೆ ಕೊಡ್ತಾ ಇದೆ. ಅವ್ರು ಹೇಳಿಲ್ಲ ಅತ್ಯ, ಇನ್ನೊಂದು ಟೈಮ್ ಫೋನ್ ಮಾಡಿ ಕೇಳಿ. ಯಾವುದೋ ದೇವ್ರು ಒಂದು ಸೂಚನೆ ಕೊಡ್ತೈತಿ. ಇದು ಕ್ಲಿಯರ್ ಆದ್ಮೇಲೆ ಏನಂತ, ಈ ತರ ಮಾಡು ಆ ತರ ಮಾಡು, ಇದು ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದ್ದು ಯಾವ್ದು ಅಂತ ತೋರಿಸ್ಕೊಡ್ತಾ ಇದೆ. ದಾರಿ ಒಳ್ಳೆ ದಾರಿ ಕೊಡ್ತಾ ಇದೆ, ಒಳ್ಳೆ ದಾರಿಗಳು ತೋರಿಸ್ತಾ ಇದೆ. ಒಳ್ಳೇದಾಯ್ತಲ್ಲ. ಮತ್ತೆ ಇದು ಕೆಟ್ಟದ್ದು ಯಾವಾಗ ಹೋಯ್ತೋ ಊಟ ಸೇರ್ತಾ ಇಲ್ಲ. ಫುಲ್ ಸಣ್ಣಕ್ಕಿದ್ದಾರೆ ಪಾಪ ಅವರು, ತುಂಬಾ ಸಣ್ಣ ಆಗ್ಬಿಟ್ಟಿದ್ದಾರೆ, ಊಟ ಸೇರ್ತಾ ಇಲ್ಲ. ಏನೋ ಪಾಪ ಇದು ಮಾಡ್ಬೇಕಂತ ಅವರು ಮುಂದೆ ಹೋಗ್ತಾ ಇದ್ರು. ಆ ಜಮೀನ್ ಕಡೆ ಹೋದ್ರೆ ಹುಷಾರ, ನಾನು ಹೇಳ್ದೆ ನೀನು ಊರ್ ಕಡೆ ಹೋದ್ರೆ ಸ್ವಲ್ಪ ಮಣ್ಣು ಎತ್ಕೊಂಬಂದು ಕೊಡು ನನ್ಕ. ಆ ಜಮೀನು ಮಣ್ಣು ಎತ್ಕೊಂಬಂದು ಕೊಡು. ಅಲ್ಲಿ ಮುನೇಶ್ವರನ ಪೂಜೆ ಮಾಡ್ತಾ ಇದ್ರಂತೆ ಅವರು. ನನ್ಗೆ ಗಾಯಪ್ಪನೇ ಸೂಚನೆ ಕೊಡ್ತಾ ಇದ್ದಾನೆ, ನಾನು ಸೂಚನೆ ಸಮಯ ಅಂದ ಇರ್ಬೋದು. ಆಯ್ತಪ್ಪ ಇರ್ಲಿ ಬಿಡು, ಒಳ್ಳೆ ತಾನೆ, ಒಳ್ಳೇದೇ ಅದು. ಇವಾಗ ನಾನು ಪೇಪರ್ ಏನು ರೆಡಿ ಮಾಡ್ತಾ ಇದ್ರೆ ಅವರೇ ತಿಳಿಸ್ತಾ ಇದಾರೆ, ಇದು ಸರಿ ಇಲ್ಲ ಅದು ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಅವರೇ ತಿಳಿಸ್ತಾ ಇದ್ರಂತೆ ಅವ್ರಿಗೆ. ಸೂಪರ್ ಅಲ್ಲ, ತುಂಬಾ ಒಳ್ಳೇದಾಯ್ತು ಅವ್ರಿಗೆ. ಆ ಥರ ಅವ್ರಿಗೆ ಅವ್ರು ಹೇಳಿಲ್ಲ. ಬೇಕಾದ್ರೆ ಇನ್ನೊಂದು ಟೈಮ್ ಫೋನ್ ಮಾಡಿದ್ರೆ ಬೇಕಾದ್ರೆ ಫೋನ್ ಮಾಡ್ತೀನಿ. ಇವಾಗ ಇರ್ಲಿ, ಇವಾಗ ನೀವು ಹೇಳಿದಿರಲ್ಲ, ಆ ಥರ ಒಂದು ಸೂಚನೆ ಏನಪ್ಪ ನಿನ್ಗೆ ಯಾವ್ದಾರ ಸೂಚನೆ ಕೊಡ್ತಾ ಇದ್ದ ಅಂದ್ರೆ ಅವರೇ ಪಾಪ ಹೇಳ್ತಾರೆ. ನನಗೆ ಈ ಥರ ಅನುಭವ ಆಗ್ತೈತೆ ಸ್ವಾಮಿ ಅಂತ ಹೇಳ್ಬಿಟ್ಟು ಅವರೇ ಹೇಳಿದ್ರು. ಅವರು ಪಾಪ ಸುಮಾರು ಕಡೆ ಸುತ್ತಾಡ್ಕೊಂಡು ಬಂದ್ಬಿಟ್ಟಿದ್ದಾರೆ, ಅಲ್ಲೆಲ್ಲ ಹೋಗಿ ಸುತ್ತಾಡ್ಕೊಂಡು. ಫಸ್ಟ್ ಒಂದು ಟೈಮ್ ಬಂದವ್ರೆ, ಒಂದು 15 ದಿವಸ ಒಂದು ತಿಂಗಳು ಚೆನ್ನಾಗಿದ್ರಂತೆ. ಸರಿ ಸೆಲೆಂಟಾಗಿ ಬರ್ದಿರ ಆಗ್ಬಿಟ್ರು. ತಿರ್ಗಾ ಬೇರೆ ಕಡೆ ಎಲ್ಲೆಲ್ಲ ತಡೆ ಹೊಡಿಸಿ ಕಟ್ಟೋಡ್ಸಕ್ ಹೋದ್ರೆ ಇನ್ನೂ ಜಾಸ್ತಿ ಆಗ್ಬಿಡುತ್ತೆ.
ನಾನು ಬೈದೆ. ಹೋಗಿಲ್ಲ. ಬೇರೆ ಕಡೆ ಹೋಗವ್ರೆ, ನೀನು ದುಡ್ಡು ಜಾಸ್ತಿ ಇದ್ರೆ ನಾನು ಕೊಡಪ್ಪ, ನಾನು ದೇವಸ್ಥಾನ ಕಟ್ತಾ ಇದ್ದೀನಿ, ನಾನು 1 ರೂಪಾಯಿ ಕಷ್ಟಪಡ್ತಾ ಇದ್ದೀನಿ, ದುಡ್ಡು ಜಾಸ್ತಿ ಇದ್ರೆ ನಾನು ಕೊಡು ಅಂದೆ. ಸ್ವಾಮಿ ಇಲ್ಲ ಸ್ವಾಮಿ ಹಂಗೆ ಸ್ವಾಮಿ, ಏನಕ್ಕೆ ಹೋದೆ ನೀನು, ನನಗೆ ಫೋನ್ ಮಾಡಿ ಏನೋ ನಿನ್ಗೆ ಇದು ಮಾಡ್ದ ಅಂದ, ಏನೋ ತಪ್ಪಾಯ್ತು ಏನೋ ನೋಡಿ ಸ್ವಾಮಿ ಅಂದ. ಸರಿ ಆಯ್ತು ಕುತ್ಕೋ ಅಂದೆ. ಅವಾಗ ನಾನು ನೋಡಿ ಎಲ್ಲ ಇದು ಮಾಡಿದ್ರೆ ಫುಲ್ಲು ಕೆಮ್ಮು ಜಾಸ್ತಿ, ಉರಿ ಅಂದರೆ ಉರಿ ಫುಲ್ ಊಟ ಸೇರಕ್ಕೆ ಬಿಡ್ತಾ ಇಲ್ಲ, ತೊಂದರೆ ಆಗ್ತಾ ಇತ್ತು. ಆ ಥರ ಪ್ರಯೋಗ ಮಾಡಿ ಬಿಟ್ಬಿಟ್ಟಿದ್ದೀನಿ. ಆಮೇಲೆ ಇಲ್ಲಿ ಬೇಡ ಇನ್ನು ಅಲ್ಲಿಗೆ ಬಾ ಅಂತ ಹೇಳ್ಬಿಟ್ಟು ಕರ್ಸ್ಕೊಂಡಿದ್ದು. ಆಮೇಲೆ ಅಲ್ಲಿ ಬಂದಮೇಲೆ ಇವಾಗ ಏನಿಲ್ಲ, ನಿಂಗೆ ಒಳ್ಳೇದಾಗಿದ್ರೆ ನೀನು ಮಾತಾಡಪ್ಪ ಹೇಳೋಕ್ಕಾಗುತ್ತೆ ಸಮಯ, ಅದಕ್ಕೆ ಅಂತ ಹೇಳ್ಬಿಟ್ಟು ಪಾಪ ಪೇಪರ್ನೆಲ್ಲ ಆಯ್ಪನೇ ರೆಡಿ ಮಾಡ್ತಾವೆ ಮಾಡಲಿ, ಒಂದು ಟ್ರಸ್ಟ್ಗೆ ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದು ಅಂದ್ರೆ ಅಲ್ಲಿ ಆ ದೈವದ ಜೊತೆನೆಲ್ಲ ಆ ದೈವದಿಂದ ಅವ್ರಿಗೆ ಒಳ್ಳೆ ಕೆಲಸಗಳಾಗಿರೋದ್ರಿಂದ ಹೌದು ಇವರು ಸಣ್ಣದಾಗ ಅಲ್ಲಿ ಏನೋ ಒಂದು ಸಣ್ಣ ಕೆಲಸ ಮಾಡಿ, ಹೌದು ಸೊ ಎಲ್ಲ ಒಂದಕ್ಕೊಂದು ಚೆನ್ನಾಗಿರುತ್ತೆ. ಸೊ ಈ ಒಂದು ರಿಸಲ್ಟ್ ಇರೋ ಕೇಸು ಹೌದು, ಅಂದ್ರೆ ಸ್ವಂತ ತಮ್ಮ ಬಂದು ಇವ್ರಿಗೆ ಆಸ್ತಿಗೋಸ್ಕರ ಆಸ್ತಿಗೋಸ್ಕರ ಯಾರು ಇಲ್ಲ ಏನಕ್ಕೆ ಕೊಡ್ಬೇಕು ಅವನಿಗೆ, ಯಪ್ಪನಿಗೆ ಏನು ಕೊಡಬೇಕು. ಸೊ ಇದು ಆತ್ಮಗಳನ್ನ ಪ್ರಯೋಗ ಮಾಡಿ ಬಿಟ್ಟು ಕಳಿಸಿರೋದು. ಇವಾಗ ಜಮೀನ್ ಹತ್ರ ಹೋದ್ರೆ ಹಂಗೆ ಆಗುತ್ತೆ ಅಂದ್ರೆ, ನೀನು ಯಾವಾಗ ಹೋಗ್ತಾ ಅಲ್ಲಿಂದ ಮೊಣ್ಣೆತ್ಕೊಂಬ, ನಾನು ಇಲ್ಲಿಂದ ಏನು ಬೇಕಾದ್ರೆ ಮಾಡ್ತೀನಿ, ನೀನು ಯಾವಾಗನ ಹೋಗು, ನಿನ್ನ ಜಮೀನ್ ತಾನೆ, ನಿಮ್ಮಪ್ಪನ ಆಸ್ತಿ ಅದು, ನೀನು ಯಾಕೆ ತಲೆ ಕೆಡ್ಸ್ಕೊಂತೀವಿ, ಅವ್ರದ್ದೇನಾಯ್ತು ಅವ್ರು ಎತ್ಕೊಂತಾರೆ, ನಿಂದೇನಾಯ್ತು ನೀನು ಎತ್ಕೋ, ಭಾಗ ಅಂತ ಇರುತ್ತಲ್ಲ. ಭಾಗ ಅಂತ ಇರ್ತೈತಿ. ಸೊ ಲಾಸ್ಟ್ ಟೈಮ್ ರಾಯಚೂರ ಮುಂದೆ ಹೇಳ್ಬಾರ್ದು ಈ ವಿಚಾರ, ಮಗಳ ಸಂಸಾರ ಉಳಿಸೋಗೋಸ್ಕರ ನಾನು ಈ ಆಫೀಸಿನ 1 ವಾರ 15 ದಿವಸ ಕ್ಲೋಸ್ ಮಾಡ್ತೀನಿ ಎಂಡೂರಲ್ಲಿ. ಸ್ವಾಮಿ ನನ್ನ ಹತ್ರ ದುಡ್ಡಿಲ್ಲ, ನನ್ನ ಹತ್ರ ದುಡ್ಡಿಲ್ಲ, ಬೇಕಾದ್ರೆ ನಿಮ್ಮ ಹತ್ರ ಮಲ್ಕೊಳಕ್ ರೆಡಿ ಅಂತ. ಅಂದ್ರೆ ಅವರು ಮಗಳ ಸಂಸಾರ ಉಳಿಸೋಗೋಸ್ಕರ ಈ ಥರ ನೀವು ನಮ್ಮಲ್ಲ, ಒಂದೇ ಒಂದು ಫೋನ್ ನಮ್ಮ ಅಮ್ಮನಿಗೆ ಒಂದೇ ಮಾತಾಡಿದ್ದು, ನನಗೆ ಆ ಥರ ಎಲ್ಲ ಬೇಡ ತಾಯ್ಯ, ನಿನ್ನ ಮಗಳು ನಾನು ಏನೇನು ಕೇಳ್ತೀರ ವಸ್ತು ಎತ್ಕೊಂಬ, ನಿನ್ನ ಮಗಳು ಬರಬೇಕು ಅಂತ. ಹಳೆಯ ಎಲ್ಲ ಬೇರೆ ಕಡೆ ಇದು ಮಾಡ್ಕೊಂಡ್ಬಿಟ್ಟವನು, ಚಿತ್ರಹಿಂಸೆ, ಹೊಡೆಯೋದು ಪಡೆಯೋದು ಅದು ಇದು ಅಂತ. ನನಗೆ ಫೋನ್ ಮೇಲೆ ಫೋನ್ ಮಾಡ್ತಾಳೆ, ನಾನು ಇದು ರೆಡಿ ಮಾಡ್ತಾ ಇದ್ದೀನಿ, ಅಲ್ಲಿ ಇನ್ನು ಆಫೀಸ್ ಕ್ಲೋಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ಬರಮ್ಮ ಆಫೀಸ್ ಹತ್ರ ಅಂದು ಸೀದಾ ಬಂದು ಫೋಟೋ ಗೀಟ ಎಲ್ಲ ತೋರಿಸಿದ್ಲು. ಯಾರ್ದಮ್ಮ ಇದೇನು ಮಾಡ್ಕೊಡ್ಬೇಕು ಹೇಳು, ನನ್ನ ಮಗಳು ಚೆನ್ನಾಗಿರ್ಬೇಕು ಸ್ವಾಮಿ, ನಾನು ನಿಮ್ಮ ಹತ್ರ ಇರೋಕ್ಕೆ ರೆಡಿ ಇದ್ಲು. ನೀವು ನಮ್ಮಲ್ಲ, ಯಾರು ಬಂದು ಏನೋ ಹೇಳ್ತಾರೆ, ಜಾಸ್ತಿ ಎಲ್ಲ ಅವರು ಇದು ಮಾಡಿಲ್ಲ, ನಿನ್ನ ಮಗಳನ್ನ ಕರ್ಕೊಂಬ, 1 ರೂಪಾಯಿ ನಾನು ದುಡ್ಡು ಕೊಡ್ಬೇಡ, ನಾನು ರೆಡಿ ಮಾಡ್ಕೊಡ್ತೀನಿ. ಇಲ್ಲ ಸ್ವಾಮಿ ಅವನ ಅನುಮಾನ ಜಾಸ್ತಿ, ನೀನು ಏನನ್ನ ಮಾಡಿ ಕರ್ಕೊಂಬ, ನಾನು ರೆಡಿ ಮಾಡ್ಕೊಡ್ತೀನಿ ಅಂದು. ಆಮೇಲೆ ಹಳ್ಳಿಯಿಂದ ಏನೇನು ಬೇಕೆಲ್ಲ ತರಿಸ್ಕೊಂಡು ಎಲ್ಲ ರೆಡಿ ಮಾಡಾದ್ಮೇಲೆ ಎಲ್ಲ ರೆಡಿ ಮಾಡಿಕೊಟ್ಟಿದ್ದೆ. 1 ರೂಪಾಯಿ ದುಡ್ಡು ಇಸ್ಕೊಂಡ್ರು. ಇವಾಗ ನಾನೇನೋ ಇವಾಗ ನನಗೆ ಕೊಡೋ ಥರ ಆಪ್ಷನ್ ಇನ್ನೊಬ್ರು ಕೊಡ್ತಾರೆ, ಎಲ್ಲರೂ ಒಂದೇ ಥರ ಇರಲ್ಲ. ಇಲ್ಲಿ ದಾರಿ ಕೆಡುತ್ತೆ. ಅದಕ್ಕೋಸ್ಕರ ಅಮ್ಮನಿಗೆ ಏನು ಮಾಡಿದೆ, ಇದೆಲ್ಲ ಎತ್ಕೊಂಬಂದು ನಿನ್ನ ಮಗಳನ್ನ ಕರ್ಕೊಂಬ, ನಾನು ರೆಡಿ ಮಾಡ್ಕೊಡ್ತೀನಿ ಅಂತ ರೆಡಿ ಮಾಡ್ಕೊಟ್ಟಿದ್ದೀನಿ. ಇನ್ನು ಎಷ್ಟು ಆ ಮಗಳಿಗೋಸ್ಕರ ಈ ಅಮ್ಮನ ತಾಯಿದು ಎಷ್ಟು ಮನಸ್ಸು ಇದಾಗಿರ್ಬೇಕು. ಬಟ್ ಏನಂದ್ರೆ ಅವ್ರ ಯೋಚನೆ ಅದು ತಪ್ಪಾಗಿ ಮಾಡಿದ್ದಾರೆ. ಬಟ್ ಏನಂದರೆ ಇಲ್ಲಿ ಎಲ್ಲ ಕಡೆ ಏನು ಬೇಕು ಅಂದರೆ ಈ ಥರ ಒಂದು ಸ್ವಂತ ಮಗಳ ಜೀವನ ಸರಿ ಮಾಡ್ಕೊಳ್ಳೋಕ್ಕೋಸ್ಕರ ಈ ಒಂದು ಯೋಚನೆಗಳು ತಪ್ಪು ಮಾಡಬಾರ್ದಿತ್ತು. ಅದು ಒಂದು ಯೋಚನೆ ಇರೋದು ತಪ್ಪು. ಇವಾಗ ನಾನು ಇಲ್ಲಿ ಆಗಿಲ್ಲ ಅಂದರೆ ಇನ್ನು ಬೇರೆ ಕಡೆ ಹೋದ್ರೆ ಇದೇ ತಾನೇ ಕೇಳೋದು. ಬಟ್ ದುಡ್ಡು ಇಲ್ಲದೆ ಇರೋದ್ರಿಂದ ಇದನ್ನು ಮಾಡೋಕ್ಕೆ ಅವರು ಮುಂದೆ ಹೋಗ್ತಾರೆ. ಇದಾಗ್ತೈತೆ. ಸೊ ಕೆಲವರು ಒಬ್ಬೊಬ್ಬರು ಒಂದೊಂಥರ ಬರ್ತಾನೆ ಇರ್ತಾರೆ. ಅವ್ರ ಮಗಳದ್ದು ಜೀವನ ಇವಾಗ ಆರಾಮಾಗಿದ್ದಾರೆ ಅವರು. ಸೂಪರ್. ಬಟ್ ದುಡ್ಡು ಇಸ್ಕೊಂಡಿಲ್ಲ. ಬಟ್ ಇದೊಂದು ಪರಿಸ್ಥಿತಿ ಅದೊಂದು ಸಮಸ್ಯೆ ಆಗಿತ್ತು. ಬಟ್ ಎಲ್ಲ ಕಡೆ ಎಲ್ಲರೂ ಹಿಂಗೆ ಬಂದ್ಬಿಟ್ರೆ ಕಷ್ಟ ಆಗಲ್ಲ. ದುಡ್ಡು ಎಲ್ಲರಿಗೂ ಕಷ್ಟ ಆಗಿಲ್ಲ. ದುಡ್ಡು ಎಲ್ಲರಿಗೂ ಬೇಕು. ಇವಾಗ ಅಮ್ಮನು ಇವಾಗ ಇಲ್ಲಿ ಹೇಳಿರೋ ಥರ ಎಲ್ಲನೂ ಹೇಳಿದ್ರೆ, ಯಾಕಂದ್ರೆ ಸಚ್ಚ ಅಂದರೆ ಯಾರೂ ಇಲ್ಲ, ತಪ್ಪು ಮಾಡೇ ಮಾಡ್ತಾರೆ. ಅದನ್ನ ಎಲ್ಲಿ ಏನು ಮಾಡ್ಕೊತಾರೆ ಅವ್ರು ಸಪ್ರೇಟ್ ಏನೋ ಮಾಡ್ತಾರೆ. ಯಾಕಂದ್ರೆ ನನ್ನ ಇದರಲ್ಲಿ ಅಪ್ಪ ನನಗೆ ಅವಕಾಶ ಏನು ಮಾತಾಡೋಕೆ ಏನು ಮಾತಾಡ್ತಾನೆ ಅದೇ ಕೊಡೋದು. ಜನಗಳು ಸ್ವಲ್ಪ ಏನು ಬೇಕಾದ್ರೂ ಮಾತಾಡ್ತಾರೆ, ಹೇಳ್ತಾ ಇರ್ತಾರೆ. ಹೌದು. ಸೊ ಇಲ್ಲಿ ಒಂದು ಶಿಸ್ತಾಗಿರಬೇಕು. ಬಟ್ ಇಲ್ಲಿ ಹೇಳ್ತಾ ಇದ್ದೀರಾ, ಬೆಳಗ್ಗೆಯಿಂದ ಇಲ್ಲೇ ನೀರು ಕುಡಿದೀವಿ ನಾವು. ಊರಿಗೆ ಪೂಜೆಗೆ ಹೋದ್ರೆ ನೀವು ನಮ್ಮಲ್ಲ ಒಂದು ಗ್ಲಾಸ್ ನೀರು ಕೊಡಲ್ಲ. ಬೆಳಗ್ಗೆಯಿಂದ ಸಾಯಂಕಾಲ ಉಪವಾಸನೆ. ಶನಿವಾರ ಮಂಗಳವಾರ ಇದು ಪಕ್ಕ. ಇವತ್ತು ಹೋಗಿದ್ದು, ಇವತ್ತು ಹುಣ್ಣಿಮೆ ಐತಂತ, ಇವತ್ತು ಅಷ್ಟೇ. ಎಲ್ಲ ಆಚೆ ತಿನ್ನೋಂತ ಕೊಡಲ್ಲ. ಇಲ್ಲಿ ಮನೇಲಿ ಏನು ಮಾಡಿರ್ತಾರೋ ಅದೇನೇ ಊಟ. ಹೊರಗಡೆ ತಿನ್ನಕ್ಕೆ ಬಿಡಲ್ಲ. ಇಲ್ಲೇನನ್ನ ಪೂಜೆ ಮಾಡ್ಕೊಂಡು ಇಲ್ಲೇನ ಇದ್ರೆ ಅಮ್ಮನೇನೋ ಲೆಕ್ಕಾಚಾರ ಇದ್ರೆ ಬೇಕಾದ್ರೆ ಎಲ್ಲ ನಾನು ಮನೆಯಲ್ಲೇ ಹತ್ರ ಇರ್ತಿದ್ದೆ, ಹೋಗಿ ಊಟ ಮಾಡ್ತೀನಿ, ಸನೇಟ್ ಆಗಿರ್ತೀನಿ. ಇವಾಗ ಈ ಕಡೆ ಹೋದ್ರೆ ನಮ್ಮ ಅಣ್ಣನ ಮನೆಗೆ ಹೋದ್ರೆ ಒಂದು ಗ್ಲಾಸ್ ನೀರು ಕುಡ್ಸಲ್ಲ. ಶಿಸ್ತಾಗಿ ಕರ್ಕೊಂಬರ್ತಾರೆ. ಅಂದ್ರೆ ಅವರು ಸುಸ್ತಾಗ್ಲಿ, ಇವಾಗ ಎಷ್ಟು ಇದ್ರಾಗಿದ್ದೀನಿ, ಒಂದು ಸುಸ್ತಾಗ್ಲಿ ಇನ್ನೊಂದಾಗ್ಲಿ ನನಗೇನು ಇದು ಮಾಡ್ತಾ ಇಲ್ಲ. ಅಂದ್ರೆ ಆ ಶಕ್ತಿಗಳು ಆ ಥರ ಒಂದು ನಿಮಗೆ ಸಪೋರ್ಟ್ ಮಾಡ್ತಾ ಇದ್ದಾವೆ. ಸೊ ವೀಕ್ಷಕರು, ಯಾಕಂದರೆ ಇದು ಒಂದಷ್ಟು ಕೇಸ್ಗಳು
ನಾಗರಾಜ್ ಅವ್ರ ಹತ್ರ ಬಂದಿರೋ ಒಂದಷ್ಟು ವಿಚಿತ್ರ ಕೇಸುಗಳ ಅನುಭವಗಳನ್ನ ಅವ್ರ ಜೊತೆ ಮಾತಾಡಿ ಆ ಒಂದಷ್ಟು ವಿಚಾರಗಳು ನಿಮ್ಮ ಗಮನಕ್ಕೆ ತೊಗೊಂಬಂದಿದ್ದೀವಿ. ಬೇರೆನೂ ಯಾವೆಲ್ಲ ಕೇಸುಗಳು ಯಾವ ಥರ ಎಲ್ಲ ಬರ್ತವೆ ಅಂತ ಅವರ ಅನುಭವದಲ್ಲಿ ಒಂದಷ್ಟು ಎಕ್ಸ್ಪೀರಿಯೆನ್ಸ್ಗಳು ಆಗಿದ್ದಾವೆ. ಅವುಗಳನ್ನ ಕೆಲವೊಂದು ವಿಚಾರಗಳು ನಿಮ್ಮ ಗಮನಕ್ಕೆ ತೊಗೊಂಬಂದವ್ರೆ. ಮತ್ತು ಇಲ್ಲಿ ಸಂಪಾದನೆ ಎಲ್ಲರಿಗೂ ಐತೆ, ಕಷ್ಟ ದುಡ್ಡಿಲ್ಲ ಅಂಥೇಳಿ ಎಲ್ಲರಿಗೂ ಪುಕ್ಸಟೆ ಮಾಡೋಕ್ಕಾಗಲ್ಲ. ಅದರಲ್ಲಿ ಸ್ವಾಮಿಗಳು ಅಪ್ಪಣೆ ಕೊಡಬೇಕು, ಇಲ್ಲ ಇವ್ರದ್ದು ಮಾಡಿ ನೀನು ಅಂತ. ಮತ್ತು ಅಲ್ಲಿ ಕೂಡ ಒಂದು ಸತ್ಯ ಏನೋ ಒಂದು ಇರಬೇಕು, ಅದಕ್ಕೆ ಅವಶ್ಯಕತೆ ಇದೆ ಅಂತ. ಅಂಥ ವಿಚಾರಗಳಲ್ಲಿ ಅವರು ಕೂಡ ಏನೋ ಅವ್ರ ಕೈಲಾಗಿದ್ದು ಮಾಡ್ತಾ ಬಂದವ್ರೆ. ಬಟ್ ಈಗ ಅವರು ದೇವಸ್ಥಾನಕ್ಕೆ ಕೈ ಇಟ್ಟಿರೋದ್ರಿಂದ, ದೇವಸ್ಥಾನ ಕೆಲಸಗಳಿಗೆ ಖರ್ಚುಗಳು ಜಾಸ್ತಿ ಆಗ್ತಾ ಇರೋದ್ರಿಂದ ಸಂಪಾದನೆ ಇಲ್ಲಿ ಏನು ದುಡಿತಾರೋ ಆ ದುಡ್ಡನ್ನು ದೇವಸ್ಥಾನಕ್ಕೆ ಹಾಕಬೇಕು. ದೇವಸ್ಥಾನ ಬೆಳೆಸ್ತಾ ಇದ್ದಾರೆ. ಅವರಲ್ಲಿರೋ ಒಂದಷ್ಟು ಯೋಚನೆಗಳು ಮುಂದೆ ಇನ್ನೂ ಏನೆಲ್ಲ ಮಾಡಬೇಕು ನಾನು ಅಂತ ಒಂದು ಒಳ್ಳೆ ಕೆಲಸಗಳು ಮಾಡೋಕ್ಕೆ ಕೈ ಇಟ್ಟವ್ರೆ. ಬೇರೆ ಎಲ್ಲೆಲ್ಲೋ ಯಾವುದ್ಯಾವುದಕ್ಕೋ ಖರ್ಚುಗಳು ಮಾಡಿ ದುಡ್ಡು ವೇಸ್ಟ್ ಮಾಡೋ ಅಂಥ ಈ ಒಂದು ಸಮಾಜದಲ್ಲಿ ಒಳ್ಳೆ ಕೆಲಸಗಳು, ಸಮಾಜದಲ್ಲಿ ಜನಸೇವೆ, ಜನಗಳಿಗೇನೋ ಬೇರೆ ತೊಂದರೆಗಳಲ್ಲಿರೋಗಳನ್ನ ಸರಿ ಮಾಡಿಕೊಂಡು ಅವ್ರು ಕೊಡೋ ಒಂದು 3 ಕಾಸಲ್ಲಿ ಇಲ್ಲೇನೋ ಒಂದು ದೇವಸ್ಥಾನ ಕಟ್ಟೋದು, ಬೇರೆ ಒಂದಷ್ಟು ಒಳ್ಳೆ ಕೆಲಸಗಳನ್ನ ಮಾಡೋದಕ್ಕೆ ಯೋಚನೆ ಮಾಡೋದು, ಇದೆಲ್ಲ ಒಂದಷ್ಟು ಒಳ್ಳೆ ಬೆಳವಣಿಗೆ. ಇದು ಸಮಾಜಕ್ಕೆ ಒಂದು ಉತ್ತಮವಾದ ಒಂದಷ್ಟು ವಿಚಾರಗಳಿರ್ತವೆ. ಇದರಲ್ಲಿ ಯಾರಿಗೂ ತೊಂದರೆ ಆಗಲ್ಲ, ಯಾರೂ ಹಾಳಾಗಲ್ಲ, ಎಲ್ಲರಿಗೂ ಒಳ್ಳೆಯದಾಗುತ್ತೆ. ಇದೊಂದು ನೆಲೆ ಕಟ್ಟೋದು, ಸ್ವಂತ ಮನೆ ಕಟ್ಕೊಳ್ಳೋದು ಬೇರೆ, ದೇವಸ್ಥಾನ ಕಟ್ಟೋದು ಬೇರೆ. ದೇವಸ್ಥಾನ ಸಾರ್ವಜನಿಕರಿಗೆ ಸೇರುತ್ತೆ ಅನ್ನೋ ಥರ, ಯಾರು ಬೇಕೋ ಅಲ್ಲಿ ಹೋಗಿ ಬರ್ಬೋದು. ಸೊ ಇವೆಲ್ಲ ಒಂದಷ್ಟು ಒಳ್ಳೆ ಕೆಲಸಗಳು ಅವ್ರು ಮಾಡ್ತಾವ್ರೆ. ಸಾಧ್ಯವಾದರೆ ಅವ್ರಿಗೇನಾದರೂ ಸಹಾಯ ಮಾಡೋರು ಮಾಡಲಿ, ಈ ವಿಡಿಯೋ ಮುಖಾಂತರ ಹೇಳ್ಕೊತೀವಿ. ನೆಕ್ಸ್ಟ್ ಇನ್ನೂ ಬೇರೆ ವಿಚಾರಗಳನ್ನ ಮತ್ತು ಅವ್ರ ದೇವಸ್ಥಾನದಲ್ಲಿ ಏನೆಲ್ಲ ಒಂದೊಂದಾಗಿ ಕೆಲಸಗಳು ನಡೀತಾವೆ ಅವುಗಳ ಬಗ್ಗೆ ಒಂದೊಂದಾಗಿ ಅಪ್ಡೇಟ್ಗಳು ಮಾಡ್ತಾ ಹೋಗ್ತೀನಿ. ಎಪಿಸೋಡ್ ನೋಡ್ತಾ ಹೋಗಿ. ನಮಸ್ಕಾರ.